ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಗುರುವರಿಗೆ. ನಮಸ್ಕಾರ ಸರ್. ಸೊ ಗುರುವರು ಒಬ್ಬರಿಗೆ ರಿಸಲ್ಟ್ ಕೊಟ್ಟವ್ರೆ. ಸೊ ಅವ್ರದ್ದೊಂದು ಡಿಫ್ರೆಂಟ್ ಕೇಸು. ಸೊ ಫಸ್ಟ್ ಅವರನ್ನು ಮಾತಾಡಿಸ್ತೀನಿ, ಯಾವ ಥರ ತೊಂದರೆಯಲ್ಲಿದ್ದರು, ಯಾವ ಥರ ಈಗ ಅವರು ಆ ತೊಂದರೆಯಿಂದ ಆಚೆ ಬಂದವ್ರೆ, ಆಮೇಲೆ ಗುರುವರು ಅದನ್ನು ಯಾವ ಥರ ಸರಿ ಮಾಡಿದ್ರು ಅನ್ನೋದನ್ನು ಮಾತಾಡ್ಸೋಣ. ಫಸ್ಟು ಅವ್ರ ಒಪಿನಿಯನ್ ತೊಗೊತೀನಿ. ಸರ್ ನಮಸ್ಕಾರ. ಹಲೋ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸೊ ಆರಾಮಿದ್ದೀರಾ? ಹೌದು ಸರ್, ತುಂಬಾ ಆರಾಮಾಗಿದ್ದೀನಿ. ನೀವು ಸರ್? ಸೊ ನಾವು ಚೆನ್ನಾಗಿದ್ದೀವಿ ಸರ್. ಸರ್ ಹೇಳಿ ಸರ್. ಸೊ ಯಾವ ಥರ ತೊಂದರೆ ಇದ್ರಿ, ನಿಮ್ಗೇನು ಸಮಸ್ಯೆ ಆಗಿತ್ತು? ಸೊ ಗುರುವರ ಕಡೆಯಿಂದ ಆ ಸಮಸ್ಯೆ ಯಾವ ಥರ ಪರಿಹಾರ ಪಡ್ಕೊಂಡಿದ್ರ? ಸರ್ ಇದು ಪರ್ಸನಲಿ ನನ್ ಪಟ್ಟಿರೋ ನೋವುಗಳಿಗೋಸ್ಕರ ಇದೆ. ಅಂದ್ರೆ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಕೆಲವೊಂದು ಹತ್ತತ್ರ ಒಂದು 11 ವರ್ಷದಿಂದ ಅನ್ಕೊಳ್ಳಿ. 2016 ಇಂದ ನಂಗೆ ಸ್ಟಾರ್ಟ್ ಆಗಿತ್ತು ಪ್ರಾಬ್ಲಮ್ಸ್. ಅಲ್ಲಿ ಅದಕ್ಕಿಂತ ಮುಂಚೆ ತುಂಬಾ ಚೆನ್ನಾಗೇ ಇದ್ದೆ. ಅದು ಯಾವ ತರ ಅಂದ್ರೆ ಫ್ಯಾಮಿಲಿ ಕಡೆಯಿಂದಾನು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನನ್ಗೆ. ಯಾಕಂದ್ರೆ ನಾನು ಒಂದು ಬಿಸ್ನೆಸ್ ಆಗಿರ್ಲಿ, ನನ್ನ ಹತ್ರ ಕಾರುಗಳಾಗಿರ್ಲಿ, ಗಾಡಿ ಆಗಿರ್ಲಿ ಅಷ್ಟೇ ಚೆನ್ನಾಗಿದ್ದವನು ಕಂಪ್ಲೀಟ್ಲಿ ಕೆಳಗ್ ಬಿದ್ದೆ. ಒಂದೊಂದು ರೂಪಾಯಿನ ಒಬ್ಬೊಬ್ರ ಹತ್ರ ಕೇಳೋ ಮಟ್ಟಕ್ಕಾದೆ. ಒಬ್ರು ಬಂದು ನನ್ಗೆ ಹೆಲ್ಪ್ ಮಾಡೋ ತನ್ನದಲ್ಲಿ ಯಾರು ಇರ್ತಿದ್ದಾರೆ, ಅಪ್ಪ ಅಮ್ಮನು ಸಹ ಬರ್ತಿದ್ದೆ ಆ ಮಟ್ಟಕ್ಕಾಗಿದ್ದೆ. ಎಲ್ಲರೂ ನಿಮ್ಮಿಂದ ದೂರ ಆಗ್ಬಿಟ್ರು ಒಂಥರ? ಹೌದು, ಕಂಪ್ಲೀಟ್ಲಿ ಫ್ರೆಂಡ್ಸ್ ಇಂದ ಹಿಡ್ದಿ, ಫ್ಯಾಮಿಲಿಯಿಂದ ಹಿಡ್ದಿ. ಆ ಟೈಮಲ್ಲಿ ಒಂದು ಹುಡುಗಿ ಅನ್ನೋದು ಇದ್ರು, ಅವರು ಹೋದ್ರು ಕಂಪ್ಲೀಟ್ಲಿ. ಬಟ್ ಹೋಗ್ತಾ ಹೋಗ್ತಾ ಏನ್ ಮಾಡ್ದೆ ನಾನು, ಈ ದೇವ್ರು ದಿನ ಅದನ್ನ ಇದ್ದಿಲ್ಲ ನಂಗ ನಂಬಿಕೆಗಳು. ಮನೆಯವರು ಹೇಳೋರು ಯಾವ್ದೋ ಟೆಂಪಲ್ ಹೋಗೋ, ನನ್ನ ನಂಬ್ತಾ ಇದ್ದಿಲ್ಲ. ನಾನೇನ್ ಕೆಲಸ ಮಾಡ್ತೀನೋ ನಾನು ಅಷ್ಟೇ, ಏನಾಗುತ್ತೋ ಅದಾಗ್ಲಿ ಅನ್ನೋ ಆ ಮಟ್ಟಕ್ಕೆ ಇದ್ದವನು. ಹೋಗ್ತಾ 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 ತುಂಬಾ ವರ್ಷಗಳಾಗ್ತಾ ನಂಗೆ ಕಂಪ್ಲೀಟ್ ಏನ್ ಬದಲಾವಣೆ ಆಗ್ತಾನೆ ಇದ್ದಿಲ್ಲ ಅನ್ಕೊಳ್ಳಿ. ಒಂಚೂರು ನಂಬಕ್ಕೆ ಸರಿ ಹೋಗೋಣ, ಎಲ್ಲಾರು ಹೇಳೋರಲ್ವಾ, ಸರಿ ಎಲ್ಲ ನಾ ಟೆಂಪಲ್ ಹೋಗು ಇದು ಅಂತ ಹೇಳ್ದಾಗ ಹೋದೆ ಸರ್. ಅವ್ರ ಮನೆಯವ್ರು ಹೇಳ್ದಂಗೂ ಕೇಳ್ದೆ, ಎಲ್ಲಾ ಕಡೆನೂ ಅದೇ ದೋಷಗಳಿದೆ ಅಂದ್ರು ಕೆಲವೊಂದು. ಇವಾಗ ಅದ್ರಲ್ಲ ನಾವು ತುಂಬಾ ನೋಡ್ಬಿಟ್ಟಿದೀನಿ ಸರ್, ನಂಬೇಕಾ ಬೇಡ ಅನ್ನೋದೇ ನಂಗೆ ಡೌಟ್ ಆಗಿತ್ತು. ಅದರಲ್ಲೂ ಕೂಡ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ? ಹೌದೌದು. ಇವಾಗ ಹೆಂಗೆ ಅಂದ್ರೆ, ಇವಾಗ ಒಂದ್ ಟೆಂಪಲ್ ಹೋಗ್ತೀವಿ, ನಂದೊಂದು ಡೇಟ್ ಆಫ್ ಬರ್ತ್ ಜಾತಕ ಅಲ್ಲೊಂದ್ ಹೇಳ್ತಾರೆ, ಇನ್ನೊಂದೆಲ್ಲ ಒಂದ್ ಕಡೆ ಹೋದ್ರೆ ಅಲ್ಲೂ ಒಂದು ಇದು ಹೇಳ್ತಾರೆ. ಅಂದ್ರೆ ಅವ್ರವ್ರ ವೇಲಿ ಅವ್ರು ಹೇಳ್ತಿದ್ರು, ಅಲ್ಲೂ ಕನ್ಫ್ಯೂಸ್ ಅದೇ. ಬಟ್ ಈ ದೋಷದಿದು ಅದು ಇದು ಎಲ್ಲ ಏನ್ ಹೇಳಿದ್ರೆ ಎಲ್ಲಾನು ಮಾಡಿಸಿದೀನಿ. ತಮಿಳ್ನಾಡು ಎಲ್ಲಾ ಕಡೆನೂ ಹೋಗಿದ್ದೆ, ಎಲ್ಲೋ ನನ್ಗೆಲ್ಲೋ ಸರಿ ಹೋಗಿಲ್ಲ. ಕಂಪ್ಲೀಟ್ಲಿ ನನ್ನ ಹೆಂಗೆ ಅಂದ್ರೆ ಕಂಪ್ಲೀಟ್ ಅಷ್ಟೇ ಬಿಡು ನನ್ ಲೈಫ್. ಎಷ್ಟೋ ಸಲಿ ಬದುಕಲೇ ಬೇಡ ಅಂದ್ಬಿಟ್ಟು ನಾನು ಪಾಯಸನೂ ತಗೊಂಡಿದೀನಿ, ಮಾಡ್ಕೊಂಡಿದೀನಿ. ಬಟ್ ನನ್ಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತಿದ್ದೀನಿ, ನನ್ಗೆ ಏನ್ ಮಾಡ್ಬೇಕು. ಯಾಕೆ ಆತರ ಒಂದು ಮನ್ಸು ಅಷ್ಟೊಂದು ಅಂದ್ರೆ ಕೆಳಮಟ್ಟಕ್ಕೆ ಮನ್ಸಲ್ಲಿ ಒಂದು ಗಟ್ಟಿತನ ಇಲ್ದಂಗೆ, ಇಲ್ಲ ನನ್ನ ಕೈಲಿ ಇಲ್ಲಿ ಬದುಕಕ್ ಆಗ್ತಾ ಇಲ್ಲ ಅನ್ನೋ ತರ ನಿರ್ಧಾರಗಳು ಯಾಕೆ? ನನ್ಗೆ ಗೊತ್ತಿಲ್ಲ ಸರ್, ನನ್ಗೆ ಏನ್ ಮಾಡ್ತಿದ್ದೀನಿ, ನನ್ ನೆಕ್ಸ್ಟ್ ಲೈಫ್ ಏನ್ ತಗೊಬೇಕು. ಇವಾಗ ನಾನು ಒಂದು ಕಂಪ್ನಿಲಿ ಒಂದು 6 ವರ್ಷ ಮಾಡಿದವನು, ಅದ್ರಿಂದ ಒಳಗಡೆ ಬಂದ್ಮೇಲೆ ಸ್ವಂತ ಬಿಸ್ನೆಸ್ ಮಾಡ್ದವನು. ಎಲ್ಲ ಕೈ ಮೀರಿದ್ದು. ನಂಗೆ ಏನ್ ಮಾಡ್ಬೇಕು ಏನು ಗೊತ್ತಿಲ್ಲ. ಆ ಟೈಮಲ್ಲೇ ನಾನು ಇರಬಾರ್ದು, ಬೇಡ ನಂಗೆ ಈ ಲೈಫ್, ಯಾಕಂದ್ರೆ ನಂಗೆ ಅನುಭವ ಪಡಕ್ ಆಗ್ತಿಲ್ಲ. ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನೀವು? ಸರ್ ನಂದು ಕಾರ್ ಮಾಡಿಫೈ, ಪೇಂಟಿಂಗ್ಸ್ ಮತ್ತೆ ಮಾಡಿಫೈ. ಟಿಂಕರಿಂಗ್ ಇವೆಲ್ಲ ಮಾಡ್ತಾರಲ್ಲ, ಕಾರ್ಗಳಿಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅದನ್ನ ಏನಾದ್ರು ಕೆಲಸ ಮಾಡ್ತಾರಲ್ಲ, ಆ ತರ ಫೀಲ್ಡ್. ನಾನು 6 ವರ್ಷ ಒಂದು ಕಂಪ್ನಿಲಿ ವರ್ಕ್ ಮಾಡಿ ಅದರಿಂದ ಬಂದ್ಮೇಲೆ ಅದೇ ಫೀಲ್ಡ್ಗೆ ಹೋಗಿದ್ದು ನಾನು. ಈ ತರ ಇದ್ದಾದ್ಮೇಲೆ ಸೊ ಬಟ್ ನಾನು ಇದ್ರಲ್ಲೂ ಸಹ ನಾನು ತುಂಬಾ ಜಾಗ ಓಡಾಡ್ಬಿಟ್ಕೊಂಡ್ಬಿಟ್ಟಿದ್ದೀನಿ ಸರ್. ನಾನು ಸರಿ ಹೋಗ್ಬೇಕು, ನಾನು ಚೆನ್ನಾಗಾಗ್ಬೇಕು. ಮತ್ತೆ ಗುರುವವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಏನಿದು, ಯಾಕಿದು ತೊಂದ್ರೆ ಅಂತ ಅವ್ರು ಹೆಂಗೆ ಪತ್ತೆ ಮಾಡಿದ್ರು, ಏನ್ ಸಜೆಷನ್ ಸಿಕ್ತು? ಅದು ಹೇಗೆ ಅಂದ್ರೆ, ಅದು ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು. ಒಂದು ಸಲ ನನ್ ಮಾತು ಕೇಳು, ತುಂಬಾ ಜಾಗದಲ್ಲಿ ಹೋಗಿದ್ದೆ, ಇದೊಂದ್ಸಲ ಕೇಳಿದ್ರು. ಇವ್ರ ಹತ್ರ ಅವ್ರು ಕಾಂಟ್ಯಾಕ್ಟ್ ಇತ್ತು, ಇವ್ರ ಸ್ವಾಮಿಗಳ ಜೊತೆ. ಸರ್ ಅವರೇ ಕಾನ್ಫರೆನ್ಸ್ ಹಾಕಿ ನಂಗೆ ಮಾತಾಡ್ಸಿದ್ರು. ಅವರು ನಮ್ ಫ್ರೆಂಡ್ ಹೇಳಿದ್ರು, ನಮ್ ಫ್ರೆಂಡ್ ಇವ್ರಿಗೆ ಪರಿಚಯ ಮಾಡ್ಕೊಟ್ಟಿ ಇವ್ರು ಕೇಳಿದ್ರು, ನಿನ್ನೊಂದು ಫೋಟೋ ಕಳಿಸ್ಬಿಟ್ಟು ನನ್ನ ನಂಬರ್ ಅವ್ರಿಗೆ ಕೊಡಿ ಅಂತ ಹೇಳಿ ನನಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಸಿದ ನಮ್ ಫ್ರೆಂಡ್. ಇವ್ರ ಹತ್ರ ಫೋಟೋ ಕಳಿಸ್ಬಿಟ್ಟು ಕಾಲಲ್ಲೇ ಇದ್ರು, ಹೇಳಿದ್ರು ಪ್ರತಿಯೊಂದು ಎಲ್ಲಿಂದ ನನ್ನ ಲೈಫ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ನಾನು ಏನೇನ್ ಮಾಡಿದೀನಿ, ಮತ್ತೆ
ನನ್ನ ಹೆಸರಲ್ಲಿ ನನ್ನ ಈ ತರ ಅದೇ ನಮ್ಮ ಅಂತ ನನ್ನ ಹೆಸರಲ್ಲಿ ಇದ್ ಮಾಡಿ ಅದನ್ನೇ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ರು. ಸೊ ಕಂಪ್ಲೀಟ್ ನಿಮ್ಮ ಬಯೋಡೇಟಾ ಅವರು ನಿಮ್ಮ ಫೋಟೋ ತೋರಿಸಿ ಅದು ನೋಡಿ ಆದಮೇಲೆ ಇದೇ ಥರ ನಿಮ್ಮ ಜೀವನ ಹಿಂಗೆ ತೊಂದರೆ ಆಗ್ತಾ ಇದೆ ಇದೆಲ್ಲ ತಿಳಿಸಿದ್ರಾ? ಕಂಪ್ಲೀಟ್ಲಿ ಸರ್. ಓಕೆ. ಪ್ರತಿಯೊಂದು ಬಟ್ ಅವಾಗ ನಮ್ದೆ ನಾನು. ಬಟ್ ಆದ್ರೂ ಹೇಳ್ತೀನಿ ಕೇಳಿ, ಇದ್ರಲ್ಲೂ ಮೇ ಬಿ ಇದು ಹೇಳಿರ್ತಾರೆ, ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ತುಂಬಾ ಜಾಗ ಓಡಾಡ್ಬಿಟ್ಟಿದೀನಿ. ನಂಗೆ ಎಲ್ಲರೂ ಸರಿ ಹೋಗ್ತೀನಿ ಅಂತ ಹೋಗ್ತಿದ್ದೆ, ಬಟ್ ಬಂದ್ಮೇಲೆ ಹಂಗೆ ಇರ್ತಿದ್ದೆ. ಬಟ್ ಹೇಳಿದ್ದಾರೆ ಕಾಲಲ್ಲಿ ಮಾತಾಡಿರೋದಲ್ವಾ, ಹೇಳಿದ್ದಾರೆ. ಆಮೇಲೆ ನಮ್ ಫ್ರೆಂಡ್ ಹೇಳ್ದ, ಹಿಂಗೆ ಮಾತಾಡ್ದೆ ಕಣ, ಎಲ್ಲಾನು ಹೇಳಿದಾರೆ, ಕರೆಕ್ಟ್ ಆಗಿ ಹೇಳ್ತಿದಾರೆ, ಬಟ್ ಅವ್ರು ಒಂದು ಟೈಮ್ ಕೊಟ್ಟಿದ್ದಾರೆ. ಬಟ್ ಸ್ವಲ್ಪ ನಾ ಪರ್ಸನಲ್ ಕೆಲವೊಂದು ಹೇಳ್ಕೊಂಬಾರ್ದು, ಸೊ ಅದಕ್ಕೆ ಮುಚ್ಚಿಡ್ತಿದ್ದೀನಿ. ಬಟ್ ಒಂದೇ ಮಾತಂದಿದ್ದೀರು, ನಂಗೊಂದು 4 days ಟೈಮ್ ಕೊಡಿ, ನಿಮ್ಮಲ್ಲಿ ನಿಮ್ ಚೇಂಜಸ್ ನೀವೇ ನೋಡ್ತೀರಾ ಅಂತ ಇವ್ರು ಮಾತು ಕೊಟ್ಟಿರ್ತಾರೆ. ನಮ್ ಫ್ರೆಂಡ್ ಹತ್ರ ನಾನು ಹೇಳ್ತೀನಿ ಹಿಂಗಿದೆ ಅಂತ. ಅವನು ನೋಡೋ ಅವ್ರದ್ದು ಅದೇ ನನ್ಗೆ ಅವನೇ ಹೇಳಿದ್ದು, ಈ ತರ ಯೂಟ್ಯೂಬ್ ಅದು ಇದೆಯಲ್ಲ, ಅದೆಲ್ಲ ಹೋಗೊಂದ್ಸಲ ಅವ್ರದ್ದು ನೋಡು, ನಿಂಗೆ ಅರ್ಥ ಆಗುತ್ತೆ ಅವ್ರು ಏನ್ ಹಿಂಗೆ ಅಂತ ಅಂತಾನೆ. ನಾನು ಹೋಗಿ ನೋಡ್ತೀನಿ ಇವ್ರ ಚಾನಲ್ಸ್ ಬಂದು ಇವ್ರು ಅದೇ ಎಪಿಸೋಡ್ ಎಲ್ಲ ಏನೇನೋ ಮಾಡಿದಾರಲ್ಲ, ಎಷ್ಟೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿರೋದು, ಸೊಲ್ಯೂಷನ್ ಎಲ್ಲ ಕೊಟ್ಟೆ, ಅದೆಲ್ಲ ನೋಡಿರ್ತೀನಿ. ಅವ್ನ ನಮ್ ಫ್ರೆಂಡ್ ಒಂದೇ ಮಾತು, ಎಲ್ಲೆಲ್ಲೋ ಏನೇನೋ ಎಷ್ಟೆಷ್ಟೋ ಮಾಡಿದೆ, ಇದೊಂದ್ಸಲಿ ಮಾಡುವ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ನಿಗೆ ಅನುಭವ ಆಗಿರುತ್ತೆ. ಈಗ ಪರಿಹಾರ ಪಡೆದಾದ್ಮೇಲೆ ಎಷ್ಟು ದಿವಸದಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸ್ತು ಸರ್? ಕಂಪ್ಲೀಟ್ಲಿ ನಂಗೊಂದು 2 days ಇಂದಾನೆ ಸ್ಟಾರ್ಟ್ ಆಯ್ತು. ಒಂದು ಒಂದು ಒಳ್ಳೆತನ ನನ್ಗೆ ಬಂತು, ಒಂದು ಪಾಸಿಟಿವ್ ವೈಬ್ ಅಂತಾರಲ್ಲ, ನನ್ಗೇನ್ ಕಮ್ಮಿ ಆಗಿದೆ, ನಾನು ಇನ್ ಸ್ಟಾರ್ಟ್ ಮಾಡ್ಕೊಂತೀನಿ ಅನ್ನೋ ಮಟ್ಟಿಗೆ. ಬಟ್ ಒಂದ್ 4 ದಿನ ಆಯ್ತು ಸರ್, ಕಂಪ್ಲೀಟ್ಲಿ ನಾನೇ ಸ್ಟ್ರಾಂಗ್ ಆದೆ. ಸೊ ಎಷ್ಟು ದಿವಸ ಆಯ್ತು ಈಗ ಟೋಟಲ್ ನೀವು ಪರಿಹಾರ ಪಡೆದ? ಸರ್ ಆಯ್ತು ಒಂದು 3-4 months. ಏನ್ ಬದಲಾವಣೆ 3-4 month ಅಲ್ಲಿ ನಿಮ್ಗೆ ಈಗ ಹೇಳ್ಕೊಬೇಕು ಅಂದ್ರೆ ಇಂಥದ್ದೊಂದು ಆಯ್ತು ಅನ್ನೋ ತರ ಏನ್ ಚೇಂಜಸ್ ಆಯ್ತು? ದುಡಿಮೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ. ಏನ್ ಕೆಲಸ ಮಾಡ್ತೀರಾ ಈಗ? ಸರ್ ಇವಾಗ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ಇವಾಗ ನೆಕ್ಸ್ಟ್ ಬಿಸ್ನೆಸ್ ಮಾಡಕ್ಕೆ ಇವಾಗ ಅಮೌಂಟ್ಗಳು ಬೇಕೇ ಬೇಕಲ್ಲ. ನಂಗೆ ಅದು ಮಿನಿಮಮ್ ಒಂದು 10-15 ಲಕ್ಷ ಆದ್ರೂ ಬೇಕು. ಇವಾಗ ಅದಕ್ಕೆ ನಾನು ಅದು ಅಮೌಂಟ್ಗೋಸ್ಕರ ವೇಟ್ ಮಾಡೋದು. ಸದ್ಯಕ್ಕೆ ಇವಾಗ ಡ್ರೈವಿಂಗ್ ಮಾಡ್ತೀನಿ. ಓಕೆ. ಫ್ಯಾಮಿಲಿ ಕಡೆಯಿಂದ ಯಾವ ತರ ಇದೆ ಸಪೋರ್ಟ್? ಮನೇಲಿ ತುಂಬಾ ಚೆನ್ನಾಗಿದ್ದೀನಿ. ಓಕೆ. ಬಟ್ ನಾನ್ ಚೆನ್ನಾಗಿದ್ದೀನಿ. ಮನೇಲಿ ಕೆಲವೊಂದು ಪ್ರಾಬ್ಲಮ್ಸ್ ಅದು ಇನ್ನೂ ಯಾವ್ದು ಕ್ಲಿಯರ್ ಆಗಿಲ್ಲ. ಓಕೆ. ಅದನ್ನ ಮತ್ತೆ ಇವ್ರ ಹತ್ರ ಕೇಳಿರ್ತೀನಿ, ಮನೇಲಿ ಹಿಂಗಿದೆ ಅಂತ. ಅದು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದು ಹೇಗೆ ಅಂದ್ರೆ ಸರ್, ಇವಾಗ ನಾನು ಪ್ರೂಫ್ ಸಮೇತನೇ ಇವ್ರು ಹೇಳಿರ್ತಾರೆ, ಹಿಂಗೆ ನಿನ್ಗೆ ಇದಕ್ಕೆ ಪ್ರಾಬ್ಲಮ್ ಆಗಿದ್ದು ಅಂತ. ಬೇರೆ ಯಾರಿಂದನೂ ನಾನು ಆಗಿರಲ್ಲ, ನಮ್ಮ ಸ್ವಂತದವ್ರ ಕಡೆಯಿಂದಾನೇ ನಾನ್ ಈ ಮಟ್ಟಿಗೆ ನಮ್ಮ ಫ್ಯಾಮಿಲಿ ಸಮೇತ ಕೇಳಕ್ ಬೀಳೋದು. ಅಂದ್ರೆ ಇದು ಯಾರೋ ತೊಂದರೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಸರ್. ನಂದು ಲೈಫ್ ಮಾತ್ರ ಅಲ್ಲ, ನನ್ ಜೊತೆ ಎಲ್ಲ ಒಂದ್ ತಮ್ಮ, ನಮ್ ತಂಗಿ ಇರ್ತಾಳೆ, ನಾನೇ ದೊಡ್ಡವನು. ಅವ್ರ ಲೈಫು ಬೇಡಾಗೆ ಹೋಗುತ್ತೆ, ಹಂಗೂ ಆಗುತ್ತೆ. ಕಂಪ್ಲೀಟ್ಲಿ ಮನೇಲಿ ನೆಮ್ಮದಿ ಅನ್ನೋದೇ ಇರಲ್ಲ. ಓಕೆ. ಈಗ ಚೇಂಜಸ್ ಈಗ ಶುರು ಆಗೈತೆ, ಇನ್ನು ನಿಮ್ಗೆ ಅದು ನಂಬಿಕೆ ಇದೆ ಇದೆಲ್ಲ ಒಳ್ಳೇದಾಗುತ್ತೆ ಅಂತ? ನಾನ್ ಚೆನ್ನಾಗಿದ್ದೀನಿ. ಬಟ್ ಮನೇದು ಹೇಳಿದ್ದಾರೆ, ಇವಾಗ ಅದನ್ನು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರು ಹೇಳ್ಕೊಟ್ಟಿರೋದು ಕೆಲವೊಂದು ಮನೆದು ಸದ್ಯಕ್ಕೆ ಒಂದು ಮಾಡ್ಕೊಂಡಿವಿ. ಇವಾಗ ಮನೆಯವ್ರದ್ದೆಲ್ಲ ಕ್ಲಿಯರ್ ಮಾಡ್ಸಿದ್ರೆ ಇವಾಗ ನಾನು ಏನು ಆಗಿದ್ದೀನೋ ಅಷ್ಟಾದ್ರೆ ಸಾಕು ಅಂತಾನೆ ಅವ್ರು ಕೇಳ್ಕೊಂಡಿದ್ದೀನಿ. ಸೂಪರ್ ಸೂಪರ್. ಓಕೆ, ಒಳ್ಳೇದಾಗ್ಲಿ. ಸೊ ಎಲ್ಲ ಸಂಪೂರ್ಣವಾಗಿ ಸರಿ ಮಾಡ್ಕೊಳ್ಳಿ, ಚೆನ್ನಾಗಿ ಜೀವನ ಮತ್ತೆ ವಾಪಸ್ಸು ಹೊಸ ಜೀವನ ಆಗಲಿ. ಚೆನ್ನಾಗಿದ್ದೀನಿ ಇವಾಗ. ಅವ್ರ ಕಡೆಯಿಂದ ಹೋಗಿದ್ದಕ್ಕೆ ತುಂಬಾ ಚೆನ್ನಾಗಿದೆ. ಓಕೆ ಸರ್, ನಮಸ್ಕಾರ. ಸೊ ಚಿಕ್ಕದಾಗಿ ಹೇಳಿ, ಏನು ತೊಂದರೆ ಇವ್ರಿಗಾಗಿದ್ದು ಸರ್, ಯಾವ ಥರ ಇದನ್ನು ಸರಿ ಮಾಡಿದ್ರಿ? ನಮಸ್ಕಾರ ವೀಕ್ಷಕರಿಗೆ. ಮೊದಲನೇದಾಗಿ ಇವರು ಏನಾಗಿತ್ತು ಅಂದರೆ ಮನೇಲಿ ಆಸ್ತಿ ಗಲಾಟೆ ಸರ್, ಆಸ್ತಿ ಗಲಾಟೆ ಒಂದು ಪ್ರಾಪರ್ಟಿ ವಿಷಯಕ್ಕೆ. ಇವ್ರ ಮನೇಲಿ ಇವರು ಆ ಮನೆಗೆ ವಾಸ ಮಾಡೋದಕ್ಕೂ ಮುಂಚೆ, ಯಾಕಂದರೆ ಒಂದು 4-5 ಮನೆ ಇರೋಂಥ ಒಂದು ಜಾಗ ಅದು. ಒಂದು ಸೈಟಲ್ಲಿ 4-5 ಮನೆ ಒಟಾರಗಳ ಮನೆ ಅದು. ಆ ಒಟಾರಗಳ ಮನೆಯಲ್ಲಿ ಒಡಹುಡ್ದವ್ರೇ ಅಣ್ಣ ತಮ್ಮದಿರು ಫ್ಯಾಮಿಲಿಗಳಲ್ಲಿ ಅಂದರೆ ಇವ್ರಿಗಿಂತ ಹಿರಿಯರುಗಳು, ದೊಡ್ಡಮ್ಮ ಚಿಕ್ಕಮ್ಮ ಈ ಥರ ಮಾವದಿರು ಎಲ್ಲ ಇರೋಂಥ ಮನೆ. ಆ ಒಂದೇ ಒಟಾರದಲ್ಲಿ 4-5 ಜನ ಹಂಚ್ಕೊಂಡು ಮನೆಗಳನ್ನ ಹಂಚ್ಕೊಂಡು ವಾಸ ಮಾಡ್ತಿರೋದು. ಇವರು ಬೇರೆ ಜಾಗದಲ್ಲಿ ಇದ್ದವರು. ಈ ಜಾಗಕ್ಕೆ ಬರೋದಕ್ಕೂ ಮುಂಚೆ ಇವರೀಗ ವಾಸ ಮಾಡ್ತಿರೋಂಥ ಒಂದು ಸಣ್ಣ ಮನೆಯಲ್ಲಿ ಅಡುಗೆ ಮನೆ ಒಳಗಡೆ ಬಂದು ಹಂದಿ ಮೂಳೆನಲ್ಲಿ ಮಾಟ ಮಾಡಿಸಿ ಬಲಿ ಹೊಡೆದು ಈ ಆಸ್ತಿನ ಒಂದು 2 ಮನೆಗೆ ಮಾತ್ರ ಸೇರಬೇಕು, ಇನ್ಯಾರಿಗೂ ಸೇರಬಾರದು ಅಂತ ಆಸ್ತಿಗೋಸ್ಕರ ಇದು ಮಾಡಿದಾರಂತ. ಈ ಮನೆಗೆ ಬಂದ ಮೇಲೆ ಇವರ ತಂದೆ ತಾಯಿಗಳ ಕಾಯಿಲೆ ಶುರುವಾಯಿತು. ಇವರ ಅಣ್ಣ ತಮ್ಮದಿರು, ಇವ್ರ ತಂಗಿಯವ್ರದ್ದು ಎಲ್ಲ ಲೈಫೇ ವಿಚಿತ್ರ ಆಗೋಕೆ ಶುರುವಾಯಿತು.
ಇವರು ಎಷ್ಟು ಕಾರ್ಗಳು ತಗೊಂಡಿದ್ದಾರೆ ಅಷ್ಟು ಕಾರು ಮಣ್ಣುಪಾಲು, ಎಷ್ಟು ಬೈಕ್ಗಳು ತಗೊಂಡಿದ್ದಾರೆ ಅಷ್ಟು ಮಣ್ಣುಪಾಲು. ಏನೇ ಬಿಸ್ನೆಸ್ ಶುರು ಮಾಡೋರು 4-5 ದಿವಸದ ಭಾಳ ಅಷ್ಟೇ. ಸೊ ಮನೆ ಒಳಗಡೆ ಈಗ ಅಂದಿದ್ದೇನೋ ಒಂದು ಮೂಳೆ ಅಂತ ಹೇಳಿದ್ರಲ್ಲ, ಅದು ಮನೆ ಒಳಗಡೆ ಯಾರು ಇಡಕ್ಕೆ ಸಾಧ್ಯ? ಅದು ಇವ್ರ ಮನೆಗೆ, ಈ ಸ್ವಂತ ಮನೆಗೆ ಇವರು ಬರೋದಕ್ಕೂ ಮುಂಚೆ ಬಾಡಿಗೆ ಮನೇಲಿದ್ರು. ಸ್ವಂತ ಮನೆಗೆ ಬರೋಣ ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಇವ್ರು 4-5 ಜನ 6 ಜನ ವಾಸ ಮಾಡ್ತಾರೆ ಅವರೆಲ್ಲ ಒಟ್ಟಿಗೆ. ಈ ಫ್ಯಾಮಿಲಿ ಪೂರ್ತಿ ಸ್ವಂತ ಮನೆ ಇದೆಯಲ್ಲ, ಹೆಂಗಿದ್ರು ಭಾಗ ಬರಬೇಕು, ಭಾಗ ಬರೋವರೆಗೂ ಅಲ್ಲೇ ಇರೋಣ ಹೋಗ್ಲಿ ಅಂತೇಳಿ ಹೆಂಗಿರೋ ಒಂದು ಖಾಲಿ ಇತ್ತಲ್ಲ ಅಂತ ಬಂದು ಸೇರ್ಕೊಂಡ್ರು. ಬಂದು ಸೇರ್ಕೊಂಡ್ಮೇಲೆ ಗೊತ್ತಾಗಿದ್ದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಶುರು ಆಗ್ತಿತ್ತು. ಈಗ ಏಕಾಏಕಿ ಮನೆ ಒಳಗಡೆ ಗಲಾಟೆಗಳು ಶುರು ಆಗೋದು, ಅಣ್ಣ ತಮ್ಮದಿರೆಲ್ಲ ಅವರವರೇ ಹೊಡೆದಾಡ್ಕೊಳ್ಳೋದು, ಆಮೇಲೆ ಅಕ್ಕಪಕ್ಕ ವಟಾರದಲ್ಲಿ ರೋಡ್ಗಳಲ್ಲೆಲ್ಲ ತುಂಬ ಅವರು ಸೀನ್ ಕ್ರಿಯೇಟ್ ಮಾಡೋ ಥರ ಆಗೋದು, ಈ ಥರ ಎಲ್ಲ ಆಗ್ತಿತ್ತು. ಯಾಕೆ ಹಿಂಗೆ ಆಗ್ತದೆ, ಎಲ್ಲಾದರೂ ಕೇಳ್ಬಿಡೋಣ ಹೋಗ್ಲಿ, ಒಂದು ಪ್ರಶ್ನೆ ಹಾಕ್ಸೋಣ ಅಂತಂದಾಗ ಹೊರಗಡೆ ಎಲ್ಲ ಪ್ರಶ್ನೆ ಹಾಕ್ಸಿದ್ದಾರೆ, ಕೇಳಿದ್ದಾರೆ, ಯಾರನ್ನೊಬ್ಬರು ಕರೆಸಿ ತೆಗ್ಸು ಇದ್ದಾರೆ, ಬೇರೆ ಎಲ್ಲೋ ಕರೆಸಿ ಏನೋ ತೆಗ್ಸಿದ್ದಾರೆ, ಏನೋ ಮಾಡಿದ್ದಾರೆ ಅದನ್ನು. ಆ ಟೈಮಲ್ಲೇ ಅವ್ರಿಗೆ ಗೊತ್ತಾಗಿದೆ ಈ ಥರ ಎಲ್ಲ ತೆಗ್ದಿರಂತ. ಬಟ್ ಆದರೆ ಐಟಮ್ಗಳು ಒಳಗೆ ಹಾಕಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಒಳಗೆ ಹಾಕಿರೋಂಥ ಐಟಮ್ಗಳು ತೆಗೆದ್ರು ಕೂಡ ಒಳಗಿರೋಂಥ ಎನರ್ಜಿಗಳು ಅವರಲ್ಲೇ ವಾಸ ಮಾಡ್ಕೊಳ್ಳೋಕೆ ಶುರು ಆದವು ಮನೆ ಒಳಗಡೆ. ಯಾಕಂದರೆ ಎನರ್ಜಿನ ಈಗ ನೀವು ಐಟಮ್ ತೆಗೆದು ಬಿಸಾಕ್ಬಿಡ್ಬೋದು, ಬಟ್ ಎನರ್ಜಿಗಳನ್ನ ಅದು ಸುಟ್ಟಾಕ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ, ನೀರಿಗೆ ಹಾಕ್ತಾರೆ, ಏನೋ ಒಂದು ಮಾಡ್ತಾರೆ. ಬಟ್ ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು ಇವಾಗ ಎಲ್ಲರೂ ಹೇಳ್ತಾರೆ, ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ ಆ ಕುಡಿಕೆ ಮಡಿಕೆಗಳು, ಯಂತ್ರ, ತಗಡು ತಾಯ್ತಗಳು ಎಲ್ಲ ಏನೇನೋ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನೇ ಯೂಸ್ ಮಾಡಿದ್ರು ಕೂಡ ಇವಾಗ ಅದರಿಂದ ಬರೋದೇ ಎನರ್ಜಿನೇ. ನಮ್ಮ ಬಾಡಿಗೆ ಎನರ್ಜಿ ಬಂದು ಸೇರ್ಕೊಳ್ಳುತ್ತೆ, ಅಥವಾ ನಮ್ಮ ಬಾಡಿ ಮೇಲಿಂದ ಬಂದು ಎನರ್ಜಿಗಳು ಸೇರ್ಕೊಳ್ತವೆ. ಇಲ್ಲಿ ಎಲ್ಲರೂ ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ನ ಪರಿಹಾರ ಮಾಡ್ತಾ ಇರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಕಾನ್ಸೆಪ್ಟು ಇದೇ ಬರೋದು. ಏನಪ್ಪ ಅಂದರೆ ನೆಗೆಟಿವ್ ಪಾಸಿಟಿವ್, ಕೆಟ್ಟದನ್ನು ತೆಗಿಬೇಕು. ಒಂದು ಉಚ್ಚಾಟನೆ ಮುಖಾಂತರನೋ, ದಿಗ್ಬಂಧನೆ ಮುಖಾಂತರನೋ, ಅಥವಾ ಏನಾದರೂ ಒಂದು ಶತ್ರುನಾಶ ಮಾಡೋದು, ಈ ಥರದ ಐಟಮ್ಗಳನ್ನೆಲ್ಲ ತೆಗೆದ್ರು ಕೂಡ ಅವ್ರ ಮನೆ ಒಳಗಡೆ ಎನರ್ಜಿಗಳು ಮಾತ್ರ ಅದೇ ರೀತಿಯಲ್ಲೇ ಅದೇ ವಾತಾವರಣ ಇತ್ತು. ಅದಾದಮೇಲೆ ಹೊರಗಡೆ ಪ್ರಶ್ನೆ ಮಾಡಿಸ್ತಾರೆ, ಇವರು ಒಂದು 4-5 ಕಡೆ ಹೋಗಿ ಓಡಾಡ್ಕೊಂಡ್ಬಿಡ್ತಾರೆ, ಎಲ್ಲೂ ಪರಿಹಾರ ಸಿಗಲ್ಲ. ಅವ್ರ ತಂದೆನೂ ಕೇಳ್ತಾರೆ, ಅವ್ರ ತಾಯಿನೂ ಕೇಳ್ತಾರೆ, ಎಲ್ಲರೂ ಬರೀ ದೇವಸ್ಥಾನ ಸುತ್ತೋದು. ಎಲ್ಲೆಲ್ಲಿ ಹೇಳ್ತಾರೆ ಸರ್, ಟಿ ವಿನಲ್ಲಿ ಏನೇನೆಲ್ಲ ಕಾಣಿಸ್ಕೊಳುತ್ತೋ ಎಲ್ಲೆಲ್ಲ ದೇವಸ್ಥಾನಗಳು ಎಲ್ಲ ಕಡೆ ಹೋಗಿ ಕಾಯಿ ಕಟ್ಟೋದು, ಬೀಗ ಹಾಕು, ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೊಂಬ, ಇಲ್ಲಾಂದ್ರೆ ಅಲ್ಲಿ ಏನಾದರೂ ಒಂದು ತಾಯ್ತಾ ಗೀತ ಕೊಡ್ತಾ ತಗೊಂಬಂದು ಮನೆಗೆ ಹಾಕು, ಇಲ್ಲ ತಾಯ್ತಾ ಕೊಡ್ತಾ ಕದಗೆ ಹಾಕು, ಇದನ್ನೇ ಮಾಡ್ಕೊತ ಬಂದ್ರು ಇವರೆಲ್ಲಾನು. ಏನು ಮಾಡಿದ್ರು ಪರಿಹಾರ ಆಗ್ತಾಯಿಲ್ಲ. ಕಾರಣ ಆಮೇಲೆ ಗೊತ್ತಾಗಿದ್ದು ಎಲ್ಲ ಜೊತೆಗಿರೋ ಕುಟುಂಬದವರನ್ನೇ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದು, ಆಸ್ತಿ ವಿಷಯಕ್ಕೆ ಮಾಡಿದ್ದಾರೆ ಅಂತ. ಈಗ ಒಂದು ಕೆಲವೊಂದು ವರ್ಷ 2-3 ವರ್ಷದಿಂದ ಇವರಿಗೆ ರಿಯಲೈಸ್ ಆದಮೇಲೆ ಇವರು ಫ್ಯಾಮಿಲಿ ಬಂದು ಒಂದು ಸ್ವಲ್ಪ ಚೇತರಿಸ್ಕೊಳ್ತಾ ಬಂತು. ಇವ್ರಿಗೆ ಯಾವಾಗ ರಿಯಲೈಸ್ ಆಗಕ್ಕೆ ಶುರು ಆಯಿತು, ಆಮೇಲೆ ಪರಿಹಾರ ಬೇಕು ಅಂತ ನಿಂತ್ಕೊಂಡಿದ್ದೆ. ಕರೆಕ್ಟಾಗಿ ಬೇಕೇ ಬೇಕು, ಕರೆಕ್ಟಾಗಿ ಮಾಡಿಸ್ಕೊಳ್ಳೇಬೇಕು ಅಂತ. ಆಮೇಲೆ ಈ ಹುಡುಗ ಅವ್ರ ಫ್ರೆಂಡ್ ಮುಖಾಂತರ ನನಗೆ ಅವರೇನೋ ಯೂಟ್ಯೂಬಲ್ಲಿ ನೋಡಿದ್ರಂತೆ, ಅವ್ರ ಹತ್ರ ಕಾನ್ಫರೆನ್ಸಲ್ಲಿ ಮಾತಾಡಿಸಿದಾದ್ಮೇಲೆ ನನಗೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಇವರಿಗೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ. ನನಗೆ ಏನೇನು ಗೋಚರಗಳಾಗುತ್ತೆ, ಯಾಕಂದ್ರೆ ನಮ್ಮ ತರಡೈ ಮುಖಾಂತರ ಏನೇನು ಗೋಚರ ಆಗುತ್ತೋ ನಾವು ಯಾವುದೋ ಅಂಜನಗಳು ಅದು ಇದು ಹಾಕಿ ಫೋಟೋ ನಿಮಗೆ ತೊಗೊಂಡಾದ್ಮೇಲೆ ನೀವು ಹೇಳಿದ್ದೆಲ್ಲನೂ ಅವ್ರಿಗೆ ಜೀವನದಲ್ಲಿ ಆಗಿದ್ದೇ ಹೇಳಿದ್ರು ಅಂತ ಹೇಳಿದ್ರು. ಕೆಲವೊಂದು ಈಗ ಮೆಕಾಚೇರ ನೋಡಿದ ತಕ್ಷಣ ಈಗ ಅವ್ರ ಭಾವನ ಅವ್ರ ವಾಯ್ಸ್ ಧ್ವನಿ ತರಂಗದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲವೊಂದು ಸರಿ. ನೊಂದಿರೋರು ಅಂತ ಓಕೆ, ಅದಂತ ಎಲ್ಲರಿಗೂ ಗೊತ್ತಾಗುತ್ತೆ, ನೋವು ಪಟ್ಕೊಂಡೇ ಬಂದಿದ್ದಾರೆ, ಇನ್ನೇನು ಸುಮ್ಮನೆ ಯಾರು ಕಾಂಟ್ಯಾಕ್ಟ್ ಮಾಡಲ್ಲ. ನಾವು ಮಕ ನೋಡಿದಾಗ, ನಾವು ನಮ್ಮ ಧ್ಯಾನದಲ್ಲಿ ಕೂತ್ಕೊಂಡಾಗ, ಅಥವಾ ನಾವು ತರಡೈ ಮುಖಾಂತರ ನಾವು ಅಬ್ಸರ್ವ್ ಮಾಡಿದಾಗ ಅವ್ರು ನಮ್ಗೆ ಅರ್ಥ ಆಗಿತ್ತು, ಮನುಷ್ಯ ಸೂಸೈಡ್ಗೆ ಟ್ರೈ ಮಾಡಿದ್ದಾನೆ, ಆಮೇಲೆ ಸಂಬಂಧಗಳನ್ನ ಹಾಳಾಗಿದೆ ಇವರಿಂದ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ, ಮನೆ ಒಳಗಡೆನೆ ಹೊಂದಾಣಿಕೆ ಇಲ್ಲ, ತಾಯಿ ತಂದೆ ಮಕ್ಕಳುಗಳು ಹೊಂದಾಣಿಕೆ ಇಲ್ಲ. ಆವಾಗ ಅರ್ಥ ಆಗಿದೆ, ಇಷ್ಟು ಸಿಂಪಲ್ ಆಗಿ ಅವ್ರಿಗೆ ನಾನು ತಿಳಿಸ್ದೆ. ಇದಿಷ್ಟು ನಾನೇನು 3-4 ವಿಷಯಗಳು ಹೇಳಿದೆ, ಇದು ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಒಂದು ದಿವಸ ಬಂದರು, ಮಾತಾಡಿದ್ರು. ಆಮೇಲೆ ಏನು ಪೂಜೆಗೆ ಏನು ಖರ್ಚಾಗುತ್ತೆ, ಏನು ಪರಿಹಾರ ಮಾಡಬೇಕು, ಏನು ನಾನು ಮಾಡ್ತಾ ಇರೋಂಥ ಪೂಜೆ ಹೆಸರೇನು, ಅದು ಏನು ಪೂಜೆ ಎಷ್ಟು ದಿವಸ ಅವ್ರಿಗೂ ತೊಗೊಳುತ್ತೆ, ಏನೇನೆಲ್ಲ ಮಾಡ್ತೀನಿ, ಪ್ರತಿಯೊಂದು ಅವ್ರ ಲಿಸ್ಟ್ ಕೊಟ್ಟ ಅವ್ರಿಗೆ ನಂಬಿಕೆ ಬಂತು. ಆಮೇಲೆ ಬಂದರು, ಮಾಡಿಸ್ಕೊಂಡ್ರು. 4-5 ದಿವಸವರೆಗೂ ನಾನು ಅವ್ರು ಕಂಟಿನ್ಯೂಸ್ ಆಗಿ ಅವ್ರ ಪೂಜೆ ತೊಗೊಂಡಿದ್ದು ಮಾಡಿಕೊಟ್ಟೆ. ಹೋಗ್ತಾ ಅವ್ರಿಗೆ ಕಮ್ಮಿ ಅಂದ್ರೂ ಒಂದು 5-6 ದಿವಸವರೆಗೂ ಅವರು ಚೇತರಿಸ್ಕೊಂಡ್ಬಿಟ್ರು ಟೋಟಲಾಗಿ. ಅದಾದಮೇಲೆ ಕೆಲವೊಂದು ಅವರಿಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಇನ್ಯಾವುದು ಬ್ಲ್ಯಾಕ್ ಮ್ಯಾಜಿಕ್ಗಳು ತಗಲಬಾರ್ದು, ಅವ್ರಿಗೆ ಓಪನ್ ಆಗಿ ನನಗೆ ಹೇಳ್ಬಿಟ್ಟಿದ್ದೀನಿ. ಈಗ ಮನೇಲಿ 6 ಜನ 5 ಜನ ಇರೋದ್ರಲ್ಲಿ ಈಗ ಇವರೊಬ್ಬರು ಮಾಡ್ಕೊಂಡ್ರು, ಕ್ಲಿಯರ್ ಮಾಡ್ಕೊಂಡ್ರು. ಇವ್ರಿಗೆ ಅಂದ್ಕೊಂಡಿರೋ ಕರ್ಮ ಹೋಯ್ತು. ಬಟ್ ಬೇರೆಯವ್ರಿಗೆ ಅಂದ್ಕೊಂಡಿರೋದು ಏನೇನಿದಾವೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ತಾಯಿ ತಂದೆ ಎಲ್ಲ ಕಾಯಿಲೆ ಇರ್ತವ್ರೆ. ಅದನ್ನು ಗುಣ ಮಾಡಿಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ನಿನಗೆ. ಈಗ ದುಡ್ಡು ಕಾಸು ಇಲ್ಲ ಅಂತ ಹೇಳ್ತಿದ್ದೆ, ನೀನು ಸ್ವಲ್ಪ ಚೆನ್ನಾಗಿ ದುಡ್ಕೊಳಂಗೆ ಆಗು. ನೀನು ಚೆನ್ನಾಗಿ ದಿವಸಕ್ಕೆ ಒಬ್ಬರದೇ ಮಾಡಿಸೋ. ಯಾವ ಥರದ್ದು ಪೂಜೆ ಮಾಡಿದ್ದೀವಿ ಅವ್ರಿಗೆ? ಪ್ರೇತ ಉಚ್ಚಾಟನೆ ಮಾಡಿ ದಿಗ್ಬಂಧನೆ ಮಾಡಿರುವಂಥದ್ದು. ಇಲ್ಲಿ 10 ಕಾಳಿಗಳಲ್ಲಿ 1 ಕಾಳಿ, ದಶಮಹಾವಿದ್ಯೆನಲ್ಲಿ 1 ಕಾಳಿನ ಆರಾಧನೆ ಮಾಡೋಂಥವನು. ಆ ಅಮ್ಮನವ್ರ ಹೆಸರು ಹೊರಗಡೆ ಹೇಳ್ತಲ್ಲ ಅಷ್ಟೇ. ಆ ಒಂದು ಉಚ್ಚಾಟನೆ ವಿದ್ಯೆಯಿಂದನೇ ನಾನು ಇಲ್ಲಿವರೆಗೂ ಇಷ್ಟು ಒಂದು 4-5 ವರ್ಷದಿಂದ ಪರಿಹಾರ ಮಾಡ್ಕೊಂಡು ಬರ್ತಾ ಇರೋದು ಸಕ್ಸಸ್ಫುಲ್ ಆಗಿ. ಬಂದು ನೀವು ಎಲ್ಲಿ ಮಾಡಿದ್ರಿ? ಅವ್ರ ಮನೆಗಂತೂ ನೀವು ಹೋಗಿಲ್ಲಲ್ಲ? ಅವ್ರ ಮನೆಗೂ ನಾನು ಹೋಗಿಲ್ಲ. ನಾನಿರೋ ಜಾಗದಲ್ಲೇ, ನಾನು ಉಳ್ಕೊಳ್ಳೋಂಥ ಜಾಗದಲ್ಲೇ, ನಾನು ಯಾವಾಗಲೂ ಎಲ್ಲೂ ವಾಸ ಮಾಡ್ತೀನೋ ಅದೇ ಜಾಗದಲ್ಲೇ ಕೂತ್ಕೊಂಡು ಮಂಡಲ ಪೂಜೆ ಮತ್ತು
ಈ ಅಗ್ನಿ ದಿಗ್ಬಂಧನಲ್ಲಿ ಕೂತ್ಕೊಂಡೆ ನಾನು ಕೆಲಸ ಮಾಡೋದು. ಜೊತೆಗೆ ಒಬ್ಬರನ್ನ ಹುಡುಗನ ಎಷ್ಟು ಇಟ್ಕೊಂಡಿರ್ತೀನಿ. ದಿವಸ ಕೆಲಸ ಮಾಡಿದ್ರಿ ಇವರು? ಸುಮಾರು ಒಂದು 3-4 ದಿವಸವರೆಗೂ ತಗೊಳುತ್ತೆ ಸರ್. 4 ದಿವಸವರೆಗೂ ತಗೊಳುತ್ತೆ. ನಾನು 4 ದಿವಸಕ್ಕೆ ಏನು ನಾನು ಮಾಡಬೇಕಾಗುತ್ತೋ ಅವೆಲ್ಲ ವ್ಯವಸ್ಥೆಗಳನ್ನೆಲ್ಲ ಒಟ್ಟಾರೆ ಮಾಡ್ಕೊಂಡಿರ್ತೀನಿ. ಒಂದೇ ಸತಿ ಮಾಡ್ಕೊಂಡು ಕೂತ್ಮೇಲೆ ಇವ್ರಿಗಲ್ಲಿ ಇವ್ರು ಏನೂ ಕೆಲಸ ಮಾಡೋದು ಬೇಡ ಸರ್, ನಾನು ಏನೂ ಹೇಳ್ಕೊಡೋದು ಬೇಡ, ಏನೂ ಬೇಡ. ಅವ್ರು ಆರಾಮಾಗಿ ಓಡಾಡ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇಲ್ಲಿ ಸಾಕು. ಅವ್ರು ಹೆಂಗೆ ಇದ್ರೂ ಪರವಾಗಿಲ್ಲ, ನಾನು ಮಾಡಿಕೊಡ್ತೀನಿ ನೀಟಾಗಿ. ನೀವೆಲ್ಲೋ ಬಂದು ಕೂತ್ಕೊಂಡು ರಾತ್ರಿ ನಾವು 1.5 ಗಂಟೆ 2 ಗಂಟೆವರೆಗೂ ನಾವು ಕಷ್ಟಪಡೋದು ನಾವು ನಮಗೆ ಬಿಟ್ಟಿದ್ದದು. ನೀವು ಕಷ್ಟನ ನಮ್ಮ ಹೆಗಲ ಮೇಲೆ ಹಾಕಿದ್ರೆ ನಾವು ನೋಡ್ಕೊಳ್ತೀವಿ. ನೀವು ಆರಾಮಾಗಿರಿ, ನೆಮ್ಮದಿಯಾಗಿರಿ. ನೀವು ಓಡಾಡ್ಕೊಂಡು ಕೆಲಸಕ್ಕೆ ಹೋಗ್ತೀರಾ, ಹೊರಗಡೆ ಓಡಾಡ್ತೀರಾ, ಮನೇಲಿ ಇರ್ತೀರಾ, ಎಲ್ಲಾದರೂ ಇರಿ. ನನ್ನ ಕೆಲಸ ಏನು ಪರಿಹಾರ ಕೊಡಬೇಕು, 4-5 ದಿವಸದಲ್ಲಿ ನಿಮ್ಗೆ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿರಿ ಅಂತ. ಇವತ್ತು ಈ ಮನುಷ್ಯ ಇವತ್ತು ಎಲ್ಲ ಕಳ್ಕೊಂಡ ಮೇಲೆ ಇವತ್ತೊಂದು ಕಾರ್ ಡ್ರೈವರ್ ಆಗಿದ್ದಾರೆ. ಓಕೆ. ನಾವು ಕಾರ್ ಡ್ರೈವರ್ ಆಗಿ ಅವ್ರ ಕಾರ್ ತೊಗೊಂಡ್ಬಿಟ್ಟಿದ್ದಾರೆ. ಯಾವುದೋ ಒಂದು ಎಲ್ಲೋ ಬೋರ್ಡ್ ಏನೋ ತೊಗೊಂಡ್ಬಿಟ್ಟು ಅವ್ರಿಗೇನೋ ಬಾಡಿಗೆ ಕೊಟ್ಕೊಂಡು ಏನೋ ಮಾಡಿಕೊಂಡು ದುಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಬಿಸ್ನೆಸ್ ಮಾಡಬೇಕನ್ನ ಆಸೆ ಪಟ್ಕೊಂಡಿರೋ ಮನುಷ್ಯ ಆವತ್ತು ಸಾಯ್ಬೇಕು ಅಂತಿರೋನು ಇವತ್ತು ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಸೊ ಈ ಥರ ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ? ಹೌದು. 3 ಡೇಸಲ್ಲಿ ಮಾಡಿದ್ದು ಸಮಸ್ಯೆ? 4-5 ದಿವಸ ಆಗಿದೆ ಸರ್ ಟೋಟಲ್ ಆಗಿ. ಹಂಗೆ ನೋಡೋಕೆ ಹೋದರೆ ಈಗ ಅವ್ರಿಗೆ ವ್ಯತ್ಯಾಸ ಕಾಣಿಸೋದು 2-3 ದಿವಸ ಕಾಣಿಸಿದೆ. ಬಟ್ ನನ್ನ ಪ್ರಕಾರ ನಾನು ಮುಗಿಸೋದ್ರಲ್ಲಿಗೆ ನನಗೆ 4-5 ದಿವಸ ಬೇಕೇ ಬೇಕು. ಯಾಕಂದರೆ ನನಗೆ ಆ ಪೂಜೆ ಇರೋದೇ ನನಗೆ ಫಿನಿಶ್ ಮಾಡೋವರೆಗೂ, ದಿಗ್ಬಂಧನೆ ಹಾಕೋವರೆಗೂ ನನಗೆ ಅಲ್ಲಿವರೆಗೂ ಸಮಯ ಬೇಕೇ ಬೇಕಾಗುತ್ತೆ. ಸೊ ಇದು ಇವಾಗ ಏನು ನೀವು ಮಾಡಿದ್ದೀರಾ ಅದು ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೆ? ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ತೊಂದರೆ ಅವ್ರಿಗೆ ಮತ್ತೆ ಬರೋದಿಲ್ಲ ಸರ್. ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಅಂತಂದರೆ ಇವಾಗ ನಾನೊಂದು ಉದಾಹರಣೆ ನಿಮ್ಗೆ ಹೇಳ್ಬೋದು ಸರ್. ಈಗ ಎಲ್ಲೇ ಓದು ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲೂ ಸಿಗಲ್ಲ ಸರ್. ಕೆಲವರು ಹೇಳ್ತಾರೆ 24 ಗಂಟೆಗಳಲ್ಲಿ ಮಾಡಿಕೊಡಲಾಗುತ್ತದೆ, 3 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಸ್ವಲ್ಪ ನಂಬಕ್ಕೆ ಅಸಾಧ್ಯನೇ ಸರ್. ಅದು ನಾನು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊಲ್ಯೂಷನ್ನ ಕಣ್ಮುಂದೆ ನಿಮಗೆ ಅನುಭವ ಆಗೋದು, ಅಥವಾ ನಿಮಗೆ ರಿಸಲ್ಟ್ ಬಂದಿದೆ ಅಥವಾ ನಿಮಗೆ ಪರಿಹಾರ ಆಗಿದೆ ಅಂತ ನಿಮಗೆ ಅನುಭವ ನಾನು ಮಾಡಿಸ್ತೀನಿ. ಅಷ್ಟಾದ್ರೂ ನಾನು ಗ್ಯಾರಂಟಿ ಕೊಡಬಲ್ಲೆ. ಅದರಿಂದ ಆಚೆಗೆ ನಾನು ದಿಗ್ಬಂಧನೆ ಹಾಕಿದ್ಮೇಲೆ ನಾನು ಹಾಕಿರೋ ದಿಗ್ಬಂಧನೆ ಹೊಡಿಬೇಕು ಅಂದರೆ ಕಮ್ಮಿ ಅಂದ್ರೂ 6-7 ತಿಂಗಳು ಬೇಕು. ಬೇರೆ ಯಾವುದೇ ನೆಗೆಟಿವ್ ಎನರ್ಜಿಗಳಿಗೂ ನಾನು ಹಾಕಿರೋ ದಿಗ್ಬಂಧನೆ ಹೊಡಿಬೇಕು ಅಂತಂದರೆ ಮತ್ತೆ ಆ ಬಾಡಿಯಲ್ಲಿ ಎನರ್ಜಿನ ಕ್ರ್ಯಾಕ್ ಮಾಡಿ ಒಳಗಡೆ ನುಗ್ಬೇಕಂದ್ರೆ 6-7 ತಿಂಗಳು ಬೇಕು. ಸೊ ಅಲ್ಲಿವರೆಗೂ ಭದ್ರವಾಗಿರುತ್ತೆ. ಆ 6-7 ತಿಂಗಳಲ್ಲಿ ನಾನು ಅವ್ರನ್ನ ಟ್ರೈನ್ ಮಾಡಿರ್ತೀನಿ. ಇನ್ನು ಮುಂದಕ್ಕೆ ಏನೇ ಆದ್ರೂ ಸರ್, ಈಗ ಮನುಷ್ಯ ಅನ್ಕೊಳ್ಳೋದು ನಾವು ಹುಟ್ಟಿದ ಮೇಲೆ ನಾವು ಏನಪ್ಪ ಹೆಂಡತಿ ಮಕ್ಕಳು ಹಂಗೆ ದುಡ್ಡು ಕಾಸು ಒಡವೆ ಗಿಡವೆ ಮಾಡ್ಕೊಂಡು ಮನೆಗಿನೇ ಮಾಡ್ಕೊಂಡು ಓಡಾಡ್ಕೊಂಡು ತಿರ್ಗಾಡ್ಕೊಂಡಿರ್ಬೋದು ಅಂತ ಇದಕ್ಕೋಸ್ಕರ ನಾವು ಹುಟ್ಟಿದೀವಿ ಅಂತ ಮನುಷ್ಯ ಅನ್ಕೊಂತಾನೆ. ಬಟ್ ಇಲ್ಲಿ ಬಂದಮೇಲೆ ನಮ್ಮ ಜನ್ಮ ಕಾರಣ ಏನು ಅಂತ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಬೇಕು. ಒಂದಷ್ಟು ದಿವಸ ಒಂದು ರಿಟೈರ್ಮೆಂಟ್ ಡೇ ಅಂತ ಇರುತ್ತೆ. ಒಂದು 50 ದಿವಸ ದಾಟ ಮೇಲೆ ಅಂತೂ ಮುಗಿಸಿ ಕುತ್ಕೊಳ್ಳೇಬೇಕಾಗತ್ತಲ್ಲ. ಅದನ್ನು ಅವಾಗ ಯಾವಾಗೋ ದೇವ್ರನ್ನ ನಾನು ಕಷ್ಟ ಬಂದಾಗ ಅಂತ ಹೋಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಮಕ್ಕಳಿಗೂ ಸಂಸ್ಕಾರ ಕಲಿಸ್ಬೇಕು. ನಾವು ಏನೋ ಒಳ್ಳೇದು ಕಲಿಬೇಕು, ನಮ್ಮ ಸೇಫ್ಟಿ ನಾವು ಚೆನ್ನಾಗಿ ಇಟ್ಕೊಂಡು ಮುಂದಕ್ಕೆ ಚೆನ್ನಾಗಿರ್ಬೇಕು, ದುಡ್ಡು ಕಾಸು ಮಾಡ್ಕೊಂಡು ಚೆನ್ನಾಗಿ ಬದುಕಬೇಕಪ್ಪ ಅನ್ನೋನು ಇವತ್ತಿನ ದಿನ ದೇವ್ರ ದಿನದ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸರ್, ನೀವು ಬ್ರಾಹ್ಮಣ ಕುಟುಂಬ ನೋಡ್ಬೋದು. ನಾವು ಅವರು ಚಿಕ್ಕ ವಯಸ್ಸಿಂದನೇ ಅವರಿಗೆ ಸಂಧ್ಯಾವನ್ನೇ ಗೊತ್ತಿರುತ್ತೆ, ಅವ್ರಿಗೆ ದೀಕ್ಷೆಗಳು ಕೊಟ್ಟಿರ್ತಾರೆ, ಕೆಲವೊಂದು ಕಲ್ಚರ್ ಅವ್ರಿಗೆ ಜಪಗಳು ಗೊತ್ತಿರ್ತದೆ. ಹೌದು, ಇದೆಲ್ಲ ಮುಗಿಸ್ಕೊಂಡೇ ಬಂದಿರ್ತಾರೆ. ಅವರು ಅಲ್ಲಿವರೆಗೂ ಅವ್ರನ್ನೆಲ್ಲ ನೋಡಿರ್ತೀವಲ್ಲ ನಾವು, ಯಾವುದೇ ನೆಗೆಟಿವ್ ಎನರ್ಜಿ ನಮ್ಮನ್ನು ತಾಕ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಯಾಕಂದ್ರೆ ಅವ್ರು ಅಷ್ಟು ಕಾನ್ಫಿಡೆನ್ಸು, ಅಷ್ಟು ಒಂದು ದೈವಿಕವಾಗಿ ಇರ್ತಾರೆ. ಅವ್ರ ಮೈ ಅಷ್ಟೇ ದೃಢವಾಗಿ ಸ್ಟ್ರಾಂಗ್ ಆಗಿರುತ್ತೆ ಅವ್ರಿಗೆ. ಅಂಥವ್ರಿಗೆ ಏನು ಕೆಣಕಾಗಲ್ಲ. ಅವ್ರು ಏನು ಕಾರಣ ಏನಂತಂದರೆ ಪೂಜೆ ಮಾಡ್ಕೊಂಡು ಬರ್ತಿರೋವಂಥವ್ರು, ದೇವ್ರ ಪಕ್ಕದಲ್ಲೇ ಇರೋವಂಥವ್ರು. ಈಗ ಬೇರೆಯವರಾದರೆ ಎಣ್ಣೆ ಹೊಡಿ, ಸಿಗರೇಟ್ ಹೊಡಿ, ಅಥವಾ ಮಾಂಸ ತಿನ್ನು, ಅಥವಾ ಹುಡುಗಿರು ಸಹವಾಸ ಮಾಡು, ಈ ಥರ ಮಾಡ್ಕೊಳ್ತಾ ಹೋಗಿ ಆಮೇಲೆ ನಾನು ದಿಗ್ಬಂಧನೆ ಹಾಕಿದಾಗ ಮತ್ತೆ ಕ್ರ್ಯಾಕ್ ಆಯಿತು ಅಂತಂದರೆ ಏನೋ ಮಾಡೋಕ್ಕಾಗಲ್ಲ. ಸೊ ನೀವು ಒಂದ್ಸರಿ ಇದೆಲ್ಲ ಆದಮೇಲೆ ಅವ್ರ ಲೈಫ್ ಹಿಂಗೆ ಬೇಕು ಅಂತ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡ್ತಾರೆ. 100% ಸರ್. ನಾನು ಹೇಳ್ತೀನಲ್ವಾ, ಯೂಟ್ಯೂಬಲ್ಲಿ ಯಾವ ಸ್ವಾಮೀಜಿನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. 100ರಲ್ಲಿ ನಾವು ಏನಿಲ್ಲ ಅಂತಂದ್ರೂ ಸಕ್ಸಸ್ಫುಲ್ ಮಾಡೋಕ್ಕೆ 90% ಸಾಧ್ಯ ಇದೆ. ಅದನ್ನು ನಾವು ಹೇಳ್ದಂಗೆ ಕೇಳಕ್ಕೆ ರೆಡಿ ಇರಬೇಕು ಜನ. ನೀವು ಖರ್ಚು ಮಾಡ್ತಿರೋ ದುಡ್ಡು, ನಾವು ಶ್ರಮ ಪಟ್ಟಿರ್ತೀವಿ, ನಮ್ಮ ಶ್ರಮಕ್ಕೂ ಬೆಲೆ ಇದೆ, ನಿಮ್ಮ ದುಡ್ಡಿಗೂ ಬೆಲೆ ಇದೆ. ಬಂದ ಮೇಲೆ ನಾವು ಹೇಳೋದನ್ನು ಕೇಳಕ್ಕೆ ರೆಡಿ ಇರಬೇಕು. ಮುಂದಕ್ಕೆ ನಾವೇನು ಹೇಳ್ಕೊಡ್ತೀವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು. ಒಂದು ಸ್ಟೆಪ್ ಆಯಿತು ಇನ್ನೊಂದು ಸ್ಟೆಪ್ ಆಯಿತು ಇನ್ನೊಂದು ಸ್ಟೆಪ್. ಅವ್ರು ಏನು ಆಸೆ ಪಡ್ತಾರೆ, ನಾವು ಸ್ಪಿರಿಚುವಲ್ ಆಗಿ ಇರಬೇಕು, ನಾವು ಒಂದು ದೇವ್ರನ್ನ ಒಂದು ಮಂತ್ರ ಮಾಡಿಕೊಂಡು ಅವ್ರನ್ನ ಸಂಪಾದನೆ ಮಾಡ್ಕೋಬೇಕು, ನಮ್ಮ ಹೃದಯದಲ್ಲಿ ಒಂದು ದೇವ್ರಿಗೆ ಸ್ಥಾನ ಕೊಡಬೇಕು, ನಾವು ಏನು ಸೇಫ್ಟಿ ಆಗದೆ ನಮ್ಮ ಸೇಫ್ಟಿ ಮಾಡ್ಕೊಂಡು ಯಾವುದೂ ತೊಂದರೆ ಆಗದಂಗೆ ಇರಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಆ ಆಸೆ ಇರುವಂಥವ್ರು ಬಂದಾಗ, ಈಗ ನಾವೇ ದೀಕ್ಷೆ ತೊಗೊಂಡಾಗ ಸರ್, ನಾವು ಹೊರಗಡೆ ಹೋಗಿ ನಾನು ಸುಮಾರು ಏನಿಲ್ಲ ಅಂದ್ರೆ 4-5 ಅಗೌರಿಗಳ ಹತ್ರ ನಾನು ದೀಕ್ಷೆ ತೊಗೊಂಡಿರೋದು. ಇಲ್ಲಿವರೆಗೂ ನನಗೆ 3ರಿಂದ ಉಪಯೋಗ ಆಗಿದೆ, ಇನ್ನಿಬ್ಬರಿಂದ ಉಪಯೋಗ ಆಗಿಲ್ಲ. ಕಾರಣ ಆ ಮಂತ್ರಗಳು ನಮಗೆ ನನ್ನ ಮೈಗೆ ತಾಕಲಿಲ್ಲ, ಮಂತ್ರಗಳು ನನ್ನ ಮೈಗೆ ಗುಡ್ಲಿಲ್ಲ 2. ಇನ್ನು 3 ಕಡೆಯಿಂದ ನನಗೆ ಚೆನ್ನಾಗಿ ವರ್ಕೌಟ್ ಆಗಿದೆ. ಅವರ ಮಂತ್ರದಂಡ ಆಗಿರ್ಬೋದು, ಅಥವಾ ಅವ್ರ ಪವರ್ ಸಂಪಾದನೆ, ಶಕ್ತಿ ಸಂಪಾದನೆ ಮಾಡಿರುವಂಥ ವಿಗ್ರಹಗಳು ಅಥವಾ ಮತ್ತೊಂದು ಇರ್ಬೋದು, ಅದನ್ನು ನಮ್ಮ ನೆತ್ತಿ ಮೇಲಿಟ್ಟು ಬ್ರಹ್ಮನಾಡಿಯಿಂದ ನಮಗೆ ದೀಕ್ಷೆ ಕೊಟ್ಟು ಒಳಗಡೆ ಇಳಿಸಿರ್ತಾರೆ. ಯಾವಾಗ ನಮ್ಮ ಆತ್ಮ ಶುಚಿ ಆಗುತ್ತೋ ಅವಾಗ ನಾವು ಏನೇ ಒಂದು ಮಂತ್ರ ಮಾಡಿದ್ರು, ನಾವು ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ನಮ್ಗೆ ಅದು ಕೆಲಸ ಅಂತ ವರ್ಕ್ ಆಗುತ್ತೆ. ಆ ಮಂತ್ರ ನಮ್ಮ ಮೈ ಗೂಡಿದ್ರೆ ಮಾತ್ರನೇ ನಮಗೆ ನಾವು ಹೇಳ್ತಿರೋಂಥ, ನಾವು ಕೂತಿರೋದು ಮಂತ್ರ ಹೇಳ್ತಿರೋದು, ನಾವು ಮಾಡ್ತಿರೋ ಪೂಜೆಗೆ ನಮ್ಗೊಂದು ಫಲ ಸಿಗ್ತಾ ಇದೆ, ನಮ್ಮ ಲೈಫಲ್ಲಿ ಮಿರಾಕಲ್ ಆಗ್ತಾ ಇದೆ. ನಾವು ಅದೆಲ್ಲ ಮಾಡಿದಾಗ ಮನೆ ದೇವ್ರಿಗೆ ಒಂದು ನಮಸ್ಕಾರ ಹಾಕೊಂಡಪ್ಪ ಹಿಂಗೆ ಹೋಗ್ತಾ ಇದ್ದೀನಿ, ನಿಮ್ದು ಇಲ್ಲಿವರೆಗೂ ಪೂಜೆ ಮಾಡ್ಕೊಂಬಂದು ಇನ್ನೊಂದೇನೋ ಕೆಲಸ ಆಗಬೇಕು ಹೋಗ್ತಾ ಇದ್ದೀನಿ,
ಆ ಪಾಸಿಟಿವ್ ಅನ್ನೋದು ಬಾಡಿ ಒಳಗೆ ಇತ್ತು ಅಂದರೆ ಸ್ವಲ್ಪ ಕೆಲಸ ಆಗುತ್ತೆ. ಇಲ್ಲ ದರಿದ್ರನ ಒಳಗಡೆ ಇಟ್ಕೊಂಡ್ಬಿಟ್ಟು ನೀನು ನನಗೆ ಬೇಕು ಅಂದರೆ ಯಾರೂ ಬರಲ್ಲ, ಯಾವುದೂ ಆಗಲ್ಲ. ಒಂದ್ಸರಿ ಕ್ಲಿಯರ್ ಮಾಡಿದ್ಮೇಲೆ ಕೆಲವೊಂದಷ್ಟು ಪದ್ಧತಿ ಅವ್ರು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲೇಬೇಕು, ಅಳವಡಿಕೆ ಮಾಡ್ಕೊಂಡ್ರೆ ಮತ್ತೆ ಬರಲ್ಲ ಅಂತ ಅಲ್ಲ ಸರ್, ಮತ್ತೆ ಬಂದೇ ಬರುತ್ತೆ, ಬೆಟರ್ ಇರುತ್ತೆ ಅವ್ರಿಗೆ ಜೀವನ. ಅದು ಮತ್ತೆ ದಿಗ್ಬಂಧನೆ ಒಡೆದು ಅಥವಾ ಅಕಸ್ಮಾತ್ ಒಳಗಡೆ ನುಗ್ಗುವಂಥ ಪ್ರಯತ್ನ ಬರೋಷ್ಟೊತ್ತಿಗೆ ಇವರು ಎಚ್ಚೆತ್ಕೋಬೇಕು. ಸೂಪರ್. ಸುಮಾರು 5 ವರ್ಷಕ್ಕೆ ಬೇಕಾಗುವಷ್ಟು ಪವರ್ನ ಸಂಪಾದನೆ ಮಾಡಬಹುದು ಇವರು 5-6 ತಿಂಗಳಲ್ಲಿ. ಅಷ್ಟು ಏನು ನಾನು ಗೈಡೆನ್ಸ್ ಕೊಟ್ಟಿರ್ತೀನಿ ಆ ಗೈಡೆನ್ಸ್ನ ಫಾಲೋ ಮಾಡಿದ್ರೆ ಸಾಕು ಇವರು. ಇಲ್ಲ ಪ್ರತಿಯೊಂದಕ್ಕೂ ಗುರುಬಲನೇ ಬೇಕು ಸರ್, ಇಲ್ಲಿ ಗುರುಯಿಂದನೇ ಶುರು ಆಗಬೇಕು. ಅದು ಏನು ಗೈಡೆನ್ಸ್ ಕೊಡಬೇಕು ಅದನ್ನ ಏನು ರೆಡಿ ಮಾಡಬೇಕು ಅವ್ರಿಗೆ ರೆಡಿ ಮಾಡಿ ನಾನು ಬಿಟ್ಟಿರ್ತೀನಿ. ನಾನು ಇಲ್ಲಿ ಪೂಜೆ ಮುಗಿದ ತಕ್ಷಣ ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ವಸ್ತುಗಳು ಕೊಡ್ತೀರಾ ಸೇಫ್ಟಿಗೆ ಅಂತ ಏನಾದರೂ ಮಾಡಿ ಅವ್ರಿಗೆ ಬೇಕಾದರೆ ನಾನು ಮಾಡ್ಕೊಡ್ತೀನಿ ಸರ್. ವೀರಾಂಜನೇಯಿಂದಾಗಲಿ ಅಥವಾ ಇಲ್ಲಾಂದರೆ ಸರ್ವಜನ ಆಕರ್ಷಣ ಅಂತ ಹೇಳ್ತೀನಿ. ನಾನು 2 ಮಾಡೋದು ಸರ್, ಇಲ್ಲಿವರೆಗೂ ನಾನು 2 ಮಾಡ್ಕೊಂಡು ಬಂದಿರೋದು. ಸರ್ವಜನ ಆಕರ್ಷಣ, ಅದರಲ್ಲಿ ಸರ್ವಜನ ಅಂತಂದರೆ ಶ್ರೀ ಪುರುಷ ಆಗಲಿ ಅಥವಾ ರಾಜರಾಗಲಿ ಮಂತ್ರಿಗಳಾಗಲಿ, ಅದ್ರಲ್ಲಿ ನಾವೇನಾದರೂ ವ್ಯಾಪಾರ ವಹಿವಾಟುಗಳು ಮಾಡ್ತೀವಿ. ಅಂಗಡಿಗಳಲ್ಲಿ ಏನೋ ಒಂದು ಗಲ್ಲಾಪೆಟ್ಟಿಗೆಲ್ಲಿ ಕೂತ್ಕೊಳ್ತೀರಾ ಅಥವಾ ರಿಯಲ್ ಎಸ್ಟೇಟ್ ಏನೋ ಮಾಡಬೇಕು ಅಂತಿರ್ತೀರಾ, ಹೊರಗಡೆ ಅಟ್ರಾಕ್ಷನ್ ಆಗಬೇಕು. ಅಟ್ರಾಕ್ಷನ್ ಫೇಸ್ ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಕೆಲಸನೂ ಆಗಲ್ಲ. ಅದಕ್ಕೊಂದು ಮಾಡ್ಕೊಡ್ತೀನಿ. ಅದು ಬಿಟ್ಟರೆ ಈ ಕೆಲಸ ಮಾಡಿದ ಮೇಲೆ ಅವ್ರಿಗೆ ಬೇಕು ಅಂದರೆ ಮಾತ್ರ ಅದಕ್ಕೆ ಎಕ್ಸ್ಟ್ರಾ ಏನೊಂದು ಚಾರ್ಜಸ್ ಇರುತ್ತೆ ಆ ಪೂಜೆಗೆ ಅಂತ ನಾನು ತೊಗೊಂಡ್ಬಿಟ್ಟು ಅದೊಂದು ವೀರಾಂಜನೇಯ ಸ್ವಾಮಿದು ತಾಯ್ತ ಮಾಡಿಕೊಟ್ಟಿರ್ತೀನಿ. ತಾಯ್ತ ತೊಗೊಂಡು ಮುಖ್ಯ ಅಲ್ಲ, ತಾಯ್ತ ತೊಗೊಂಡ್ಮೇಲೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಅದು ಈ ಕೆಲವರು ಹೇಳ್ತಾರೆ ತಾಯ್ತ ತೊಗೊಂಡ್ಮೇಲೆ ಅದು ಶಕ್ತಿ ವರ್ಕ್ ಆಗ್ತದೆ ಅದು ಇದೆಯಲ್ಲ ಬಿಡು ಸೇಫ್ಟಿ ಇದೆ ಅಂತ. ಬಟ್ ಅವ್ರಿಗೆ ಗೊತ್ತಿರಲ್ಲ ಒಳಗಡೆ ನುಗ್ತಾ ಇದೆಯಾ, ಹೊರಗಡೆಯಿಂದ ಡ್ಯಾಮೇಜ್ ಕೊಡ್ತಾ ಇದೆಯಾ, ಬ್ಲ್ಯಾಕ್ ಮ್ಯಾಜಿಕ್ ನಮಗೆ ತಗಲ್ತಾ ಇದೆಯಾ, ಅದು ಯಾವುದೂ ಅರ್ಥ ಆಗಲ್ಲ ಅವ್ರಿಗೆ. ಮತ್ತು ಯಂತ್ರಗಳಾಗಲಿ ಅಥವಾ ತಾಯ್ತಗಳಾಗಲಿ ಅವನ್ನ ಮೇಂಟೈನ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ವಿಚಾರಗಳಿರ್ತವೆ ಸರ್. ಅದನ್ನು ಹಂಗೆ ಮೇಂಟೈನ್ ಮಾಡ್ಕೋಬೇಕು. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಅದನ್ನು ಕೆಂಪು ಬಟ್ಟೆನಲ್ಲಿ ತಾಯ್ತಗಳನ್ನ ನಾವೇನು ಬರೆಸ್ಕೊಂಡಿರ್ತೀವಿ, ಒಬ್ಬರು ಸ್ವಾಮೀಜಿಗಳ ಹತ್ರ ಈಸ್ಕೊಂಡಿರ್ತೀವಿ, ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಾಗ ಅದನ್ನು ಸುತ್ತಬೇಕು. ಕೆಂಪು ಬಟ್ಟೆ ಅಥವಾ ಕಪ್ಪು ಬಟ್ಟೆನಲ್ಲಿ ಸುತ್ತಬಿಟ್ಟು ಅದನ್ನು ದೇವರ ಮನೇಲಿ ಇಡಬೇಕು. ಅವತ್ತಿನ ದಿವಸ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಟೈಮಲ್ಲಿ ಧಾರಣೆ ಮಾಡೋಂಗೆ ಇಲ್ಲ. ಇದು ಎಷ್ಟೋ ಜನ ಸ್ವಾಮೀಜಿಗಳು ಹೇಳ್ಕೊಳ್ಳೋದಿಲ್ಲ ಹೊರಗಡೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಡೀಟೇಲ್ ಏನಂತ. ಸೊ ವೀಕ್ಷಕರೇ, ಇದೊಂದು ರಿಸಲ್ಟ್ ಒಬ್ಬರು ತುಂಬ ಚೆನ್ನಾಗಿ ಅವ್ರು ಮಾತಾಡಿದ್ರು, ಅವ್ರಿಗೆ ಒಳ್ಳೇದಾಗೈತೆ. ಸೊ ಅವ್ರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು 2 ಸರಿ ಅಂತ ಹೇಳಿದರು. ಬಟ್ ಗುರು ಅವ್ರ ಕಡೆಯಿಂದ ಸೊ ಅವರು ಈಗ ಅವ್ರಿಗೆ ಇದ್ದಿದ್ದ ತೊಂದರೆಯಿಂದ ಆಚೆ ಬಂದವರೇ. ಯಾವುದೋ ಬ್ಲ್ಯಾಕ್ ಮ್ಯಾಜಿಕ್ಕು, ಅವ್ರಿಗೇನೋ ಆಸ್ತಿ ವಿಚಾರದಲ್ಲಿ ಏನೋ ತೊಂದರೆ ಆಗಿತ್ತು ಅಂತ ಹೇಳಿದ್ರು. ಸೊ ಈ ಥರದ್ದು ರಿಸಲ್ಟ್ ಇರೋ ವಿಚಾರಗಳನ್ನ ನಾನು ಅಂದರೆ ಆ ಕೇಸ್ಗಳ ಸಮೇತ ಮಾತಾಡಿ ಯಾವ ಥರ ತೊಂದರೆಗಳು ಅನುಭವಿಸ್ತಾರೆ ಮತ್ತು ಅದಕ್ಕೆ ಪರಿಹಾರಗಳು ಹೆಂಗಿರುತ್ತೆ ಇದನ್ನು ಅನುಭವಕ್ಕೆ ಬರಲಿ ಅಂತ ಜನಗಳಿಗೆ ನಾನು ಈ ವಿಡಿಯೋಗಳ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ಗುರುವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.